ಮಡಿಕೇರಿ ನಗರದಲ್ಲಿ ಸಾಕಷ್ಟು ಗಣೇಶನ ವಿಸರ್ಜನೆ ಈಗಾಗಲೇ ನಡೆದಿದೆ. ಅದರಲ್ಲೂ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೆ 17 ದಿವಸಗಳ ಬಳಿಕ ನಡೆಯುವಂಥದ್ದು. ನಾವೀಗ ಶಾಂತಿನಿಕೇತನ ಯುವಕ ಸಂಘದ ಗಣೇಶಲ್ಲಿ ಕೂರಿಸಿದರೆ ಅದೇ ಜಾಗದಲ್ಲಿ ಇರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಸ್ವಾಮಿಯ ಶರಣಮ್ಮ ಅಯ್ಯಪ್ಪ ಗಣೇಶ ಅಂತ ಹೇಳುವಂಥದ್ದು. ಅಯ್ಯಪ್ಪ ಯಾವ ರೀತಿ ಕೂತಿರುತ್ತೆ, ದೇವರು ಕೂತಿರ್ತಾರೆ, ಅದೇ ರೀತಿ ಇಲ್ಲಿ ವಿಗ್ರಹವನ್ನು ಮಾಡಿರುವಂಥದ್ದು, ಗಣೇಶನ ವಿಗ್ರಹವನ್ನು ಮಾಡಿರುವಂಥದ್ದು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಇತ್ತು, ಅದೇ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ಬಾರಿ ಕೂಡ ವಿಶೇಷವಾಗಿ ಈ ರೀತಿ ಅಯ್ಯಪ್ಪನ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂಥದ್ದು. ಗಣೇಶ ನೋಡೋ ಗೊತ್ತಾಗುತ್ತೆ ಯಾವ ರೀತಿ ಕೂತಿರುವಂಥದ್ದು ಅಂತ ಹೇಳುವಂಥದ್ದು. ಈ ರೀತಿ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಇವರು ಮಾಡುವಂಥದ್ದು ಸಾಕಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ಅಂದ್ರೆ ಈ ಬಾರಿ 17 ದಿನದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ 47ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ. ರಂಗಪೂಜೆ ನಡೆಯುತ್ತೆ, ಬೇರೆ ಬೇರೆ ವಿಶೇಷವಾದ ಧಾರ್ಮಿಕ ವಿಧಿವಿಧಾನ ಪೂಜೆಗಳು ನಡೆಯುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಇವರು ಗಣೇಶ ವಿಸರ್ಜನೆ ಮಾಡೋ ಕೂಡ ಅದ್ದೂರಿಯಾಗಿ ಏನು ಮಡಿಕೇರಿ ದಸರಾ ಇರುತ್ತೆ ಆ ರೀತಿಯಲ್ಲಿ ಕಲಾಕೃತಿಗಳ ಮೂಲಕ ಈ ಗಣೇಶ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ವಿಶೇಷ ಅಲಂಕಾರ ಕೂಡ ನೋಡ್ಬೋದು. ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಪ್ರತಿದಿನ ಸಂಜೆ ಪೂಜೆ ಕೂಡ ನಡೆಯುತ್ತೆ. ವಿಶೇಷವಾಗಿ ನೋಡ್ಲಿಕ್ಕೆ ಕೂಡ ಆಕರ್ಷಣೆ ಆಗಿರುವಂತಹ ಗಣೇಶ ಇದು. ಅದರಿಂದ ಸಾಕಷ್ಟು ಭಕ್ತಾದಿಗಳು ಕುತೂಹಲದಿಂದ ಕೂಡ ನೋಡ್ಲಿಕ್ಕೆ ಬರುವಂತದ್ದು. ಈಗ ಇವತ್ತು ರಂಗಪೂಜೆ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನಿಂದ ಮಡಿಕೇರಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನ ದರ್ಶನವನ್ನು ಕೂಡ ಪಡೆಯುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆ ಮಡಿಕೇರಿಯ ಈ ಶಾಂತಿನಿಕೇತನ ಯುವಕ ಸಂಘದ 47ನೇ ವರ್ಷದ ಈ ಗಣೇಶ ಪ್ರತಿಷ್ಠಾಪನೆಯಿಂದ ವಿಶೇಷವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿ ನಗರದಲ್ಲಿ ಸಾಕಷ್ಟು ಗಣೇಶನ ವಿಸರ್ಜನೆ ಈಗಾಗಲೇ ನಡೆದಿದೆ. ಅದರಲ್ಲೂ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೆ 17 ದಿವಸಗಳ ಬಳಿಕ ನಡೆಯುವಂಥದ್ದು. ನಾವೀಗ ಶಾಂತಿನಿಕೇತನ ಯುವಕ ಸಂಘದ ಗಣೇಶಲ್ಲಿ ಕೂರಿಸಿದರೆ ಅದೇ ಜಾಗದಲ್ಲಿ ಇರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಸ್ವಾಮಿಯ ಶರಣಮ್ಮ ಅಯ್ಯಪ್ಪ ಗಣೇಶ ಅಂತ ಹೇಳುವಂಥದ್ದು. ಅಯ್ಯಪ್ಪ ಯಾವ ರೀತಿ ಕೂತಿರುತ್ತೆ, ದೇವರು ಕೂತಿರ್ತಾರೆ, ಅದೇ ರೀತಿ ಇಲ್ಲಿ ವಿಗ್ರಹವನ್ನು ಮಾಡಿರುವಂಥದ್ದು, ಗಣೇಶನ ವಿಗ್ರಹವನ್ನು ಮಾಡಿರುವಂಥದ್ದು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಇತ್ತು, ಅದೇ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ಬಾರಿ ಕೂಡ ವಿಶೇಷವಾಗಿ ಈ ರೀತಿ ಅಯ್ಯಪ್ಪನ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂಥದ್ದು. ಗಣೇಶ ನೋಡೋ ಗೊತ್ತಾಗುತ್ತೆ ಯಾವ ರೀತಿ ಕೂತಿರುವಂಥದ್ದು ಅಂತ ಹೇಳುವಂಥದ್ದು. ಈ ರೀತಿ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಇವರು ಮಾಡುವಂಥದ್ದು ಸಾಕಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ಅಂದ್ರೆ ಈ ಬಾರಿ 17 ದಿನದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ 47ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ. ರಂಗಪೂಜೆ ನಡೆಯುತ್ತೆ, ಬೇರೆ ಬೇರೆ ವಿಶೇಷವಾದ ಧಾರ್ಮಿಕ ವಿಧಿವಿಧಾನ ಪೂಜೆಗಳು ನಡೆಯುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಇವರು ಗಣೇಶ ವಿಸರ್ಜನೆ ಮಾಡೋ ಕೂಡ ಅದ್ದೂರಿಯಾಗಿ ಏನು ಮಡಿಕೇರಿ ದಸರಾ ಇರುತ್ತೆ ಆ ರೀತಿಯಲ್ಲಿ ಕಲಾಕೃತಿಗಳ ಮೂಲಕ ಈ ಗಣೇಶ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ವಿಶೇಷ ಅಲಂಕಾರ ಕೂಡ ನೋಡ್ಬೋದು. ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಪ್ರತಿದಿನ ಸಂಜೆ ಪೂಜೆ ಕೂಡ ನಡೆಯುತ್ತೆ. ವಿಶೇಷವಾಗಿ ನೋಡ್ಲಿಕ್ಕೆ ಕೂಡ ಆಕರ್ಷಣೆ ಆಗಿರುವಂತಹ ಗಣೇಶ ಇದು. ಅದರಿಂದ ಸಾಕಷ್ಟು ಭಕ್ತಾದಿಗಳು ಕುತೂಹಲದಿಂದ ಕೂಡ ನೋಡ್ಲಿಕ್ಕೆ ಬರುವಂತದ್ದು. ಈಗ ಇವತ್ತು ರಂಗಪೂಜೆ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನಿಂದ ಮಡಿಕೇರಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನ ದರ್ಶನವನ್ನು ಕೂಡ ಪಡೆಯುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆ ಮಡಿಕೇರಿಯ ಈ ಶಾಂತಿನಿಕೇತನ ಯುವಕ ಸಂಘದ 47ನೇ ವರ್ಷದ ಈ ಗಣೇಶ ಪ್ರತಿಷ್ಠಾಪನೆಯಿಂದ ವಿಶೇಷವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿ ನಗರದಲ್ಲಿ ಸಾಕಷ್ಟು ಗಣೇಶನ ವಿಸರ್ಜನೆ ಈಗಾಗಲೇ ನಡೆದಿದೆ. ಅದರಲ್ಲೂ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೆ 17 ದಿವಸಗಳ ಬಳಿಕ ನಡೆಯುವಂಥದ್ದು. ನಾವೀಗ ಶಾಂತಿನಿಕೇತನ ಯುವಕ ಸಂಘದ ಗಣೇಶಲ್ಲಿ ಕೂರಿಸಿದರೆ ಅದೇ ಜಾಗದಲ್ಲಿ ಇರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಸ್ವಾಮಿಯ ಶರಣಮ್ಮ ಅಯ್ಯಪ್ಪ ಗಣೇಶ ಅಂತ ಹೇಳುವಂಥದ್ದು. ಅಯ್ಯಪ್ಪ ಯಾವ ರೀತಿ ಕೂತಿರುತ್ತೆ, ದೇವರು ಕೂತಿರ್ತಾರೆ, ಅದೇ ರೀತಿ ಇಲ್ಲಿ ವಿಗ್ರಹವನ್ನು ಮಾಡಿರುವಂಥದ್ದು, ಗಣೇಶನ ವಿಗ್ರಹವನ್ನು ಮಾಡಿರುವಂಥದ್ದು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಇತ್ತು, ಅದೇ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಈ ಬಾರಿ ಕೂಡ ವಿಶೇಷವಾಗಿ ಈ ರೀತಿ ಅಯ್ಯಪ್ಪನ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂಥದ್ದು. ಗಣೇಶ ನೋಡೋ ಗೊತ್ತಾಗುತ್ತೆ ಯಾವ ರೀತಿ ಕೂತಿರುವಂಥದ್ದು ಅಂತ ಹೇಳುವಂಥದ್ದು. ಈ ರೀತಿ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಇವರು ಮಾಡುವಂಥದ್ದು ಸಾಕಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ಅಂದ್ರೆ ಈ ಬಾರಿ 17 ದಿನದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ 47ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ. ರಂಗಪೂಜೆ ನಡೆಯುತ್ತೆ, ಬೇರೆ ಬೇರೆ ವಿಶೇಷವಾದ ಧಾರ್ಮಿಕ ವಿಧಿವಿಧಾನ ಪೂಜೆಗಳು ನಡೆಯುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಇವರು ಗಣೇಶ ವಿಸರ್ಜನೆ ಮಾಡೋ ಕೂಡ ಅದ್ದೂರಿಯಾಗಿ ಏನು ಮಡಿಕೇರಿ ದಸರಾ ಇರುತ್ತೆ ಆ ರೀತಿಯಲ್ಲಿ ಕಲಾಕೃತಿಗಳ ಮೂಲಕ ಈ ಗಣೇಶ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ವಿಶೇಷ ಅಲಂಕಾರ ಕೂಡ ನೋಡ್ಬೋದು. ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಪ್ರತಿದಿನ ಸಂಜೆ ಪೂಜೆ ಕೂಡ ನಡೆಯುತ್ತೆ. ವಿಶೇಷವಾಗಿ ನೋಡ್ಲಿಕ್ಕೆ ಕೂಡ ಆಕರ್ಷಣೆ ಆಗಿರುವಂತಹ ಗಣೇಶ ಇದು. ಅದರಿಂದ ಸಾಕಷ್ಟು ಭಕ್ತಾದಿಗಳು ಕುತೂಹಲದಿಂದ ಕೂಡ ನೋಡ್ಲಿಕ್ಕೆ ಬರುವಂತದ್ದು. ಈಗ ಇವತ್ತು ರಂಗಪೂಜೆ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನಿಂದ ಮಡಿಕೇರಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನ ದರ್ಶನವನ್ನು ಕೂಡ ಪಡೆಯುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆ ಮಡಿಕೇರಿಯ ಈ ಶಾಂತಿನಿಕೇತನ ಯುವಕ ಸಂಘದ 47ನೇ ವರ್ಷದ ಈ ಗಣೇಶ ಪ್ರತಿಷ್ಠಾಪನೆಯಿಂದ ವಿಶೇಷವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿ ನಗರದಲ್ಲಿ ಸಾಕಷ್ಟು ಗಣೇಶನ ವಿಸರ್ಜನೆ ಈಗಾಗಲೇ ನಡೆದಿದೆ. ಅದರಲ್ಲೂ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೆ 17 ದಿವಸಗಳ ಬಳಿಕ ನಡೆಯುವಂಥದ್ದು.
ನಾವೀಗ ಶಾಂತಿನಿಕೇತನ ಯುವಕ ಸಂಘದ ಗಣೇಶಲ್ಲಿ ಕೂರಿಸಿದ್ರೆ ಅದೇ ಜಾಗದಲ್ಲಿ ಇರುವಂತದ್ದು ವಿಶೇಷ ಅಂತ ಹೇಳಿದ್ರೆ ಇವಾಗ ಸ್ವಾಮಿಯ ಶರಣಮ ಅಯ್ಯಪ್ಪ ಗಣೇಶ ಅಂತ ಹೇಳುವಂಥದ್ದು. ಅಯ್ಯಪ್ಪ ಯಾವ ರೀತಿ ಕೂತಿರುತ್ತೆ ದೇವರು ಕೂತಿರ್ತಾರೆ ಅದೇ ರೀತಿ ಇಲ್ಲಿ ವಿಗ್ರಹವನ್ನು ಮಾಡಿರುವಂತದ್ದು, ಗಣೇಶನ ವಿಗ್ರಹವನ್ನು ಮಾಡಿರುವಂತದ್ದು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಇತ್ತು ಅದೇ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈ ಬಾರಿ ಕೂಡ ವಿಶೇಷವಾಗಿ ಈ ರೀತಿ ಅಯ್ಯಪ್ಪನ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಗಣೇಶ ನೋಡೋ ಗೊತ್ತಾಗುತ್ತೆ ಯಾವ ರೀತಿ ಕೂತಿರುವಂತದ್ದು ಅಂತ ಹೇಳುವಂಥದ್ದು. ಈ ರೀತಿ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಇವರು ಮಾಡುವಂಥದ್ದು. ಸಾಕಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ಅಂದ್ರೆ ಈ ಬಾರಿ 17 ದಿನದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ 47ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ. ರಂಗಪೂಜೆ ನಡೆಯುತ್ತೆ, ಬೇರೆ ಬೇರೆ ವಿಶೇಷವಾದ ಧಾರ್ಮಿಕ ವಿಧಿವಿಧಾನ ಪೂಜೆಗಳು ನಡೆಯುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಇವರು ಗಣೇಶ ವಿಸರ್ಜನೆ ಮಾಡೋ ಕೂಡ ಅದ್ದೂರಿಯಾಗಿ ಏನು ಮಡಿಕೇರಿ ದಸರಾ ಇರುತ್ತೆ ಆ ರೀತಿಯಲ್ಲಿ ಕಲಾಕೃತಿಗಳ ಮೂಲಕ ಈ ಗಣೇಶ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ವಿಶೇಷ ಅಲಂಕಾರ ಕೂಡ ನೋಡ್ಬೋದು. ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಪ್ರತಿದಿನ ಸಂಜೆ ಪೂಜೆ ಕೂಡ ನಡೆಯುತ್ತೆ. ವಿಶೇಷವಾಗಿ ನೋಡ್ಲಿಕ್ಕೆ ಕೂಡ ಆಕರ್ಷಣೆ ಆಗಿರುವಂತಹ ಗಣೇಶ ಇದು. ಅದರಿಂದ ಸಾಕಷ್ಟು ಭಕ್ತಾದಿಗಳು ಕುತೂಹಲದಿಂದ ಕೂಡ ನೋಡ್ಲಿಕ್ಕೆ ಬರುವಂತದ್ದು. ಈಗ ಇವತ್ತು ರಂಗಪೂಜೆ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನಿಂದ ಮಡಿಕೇರಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನ ದರ್ಶನವನ್ನು ಕೂಡ ಪಡೆಯುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆ ಮಡಿಕೇರಿಯ ಈ ಶಾಂತಿನಿಕೇತನ ಯುವಕ ಸಂಘದ 47ನೇ ವರ್ಷದ ಈ ಗಣೇಶ ಪ್ರತಿಷ್ಠಾಪನೆಯಿಂದ ವಿಶೇಷವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿ ನಗರದಲ್ಲಿ ಸಾಕಷ್ಟು ಗಣೇಶನ ವಿಸರ್ಜನೆ ಈಗಾಗಲೇ ನಡೆದಿದೆ. ಅದರಲ್ಲೂ ಶಾಂತಿನಿಕೇತನ ಯುವಕ ಸಂಘದ ಗಣೇಶ ವಿಸರ್ಜನೆ 17 ದಿವಸಗಳ ಬಳಿಕ ನಡೆಯುವಂಥದ್ದು. ನಾವೀಗ ಶಾಂತಿನಿಕೇತನ ಯುವಕ ಸಂಘದ ಗಣೇಶಲ್ಲಿ ಕೂರಿಸಿದ್ರೆ ಅದೇ ಜಾಗದಲ್ಲಿ ಇರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಇವಾಗ ಸ್ವಾಮಿಯ ಶರಣಮ ಅಯ್ಯಪ್ಪ ಗಣೇಶ ಅಂತ ಹೇಳುವಂಥದ್ದು. ಅಯ್ಯಪ್ಪ ಯಾವ ರೀತಿ ಕೂತಿರುತ್ತೆ ದೇವರು ಕೂತಿರ್ತಾರೆ ಅದೇ ರೀತಿ ಇಲ್ಲಿ ವಿಗ್ರಹವನ್ನು ಮಾಡಿರುವಂಥದ್ದು, ಗಣೇಶನ ವಿಗ್ರಹವನ್ನು ಮಾಡಿರುವಂತಹದ್ದು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಏನು ಬಾಲರಾಮನ ಇತ್ತು ಅದೇ ರೀತಿಯಲ್ಲಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈ ಬಾರಿ ಕೂಡ ವಿಶೇಷವಾಗಿ ಈ ರೀತಿ ಅಯ್ಯಪ್ಪನ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂಥದ್ದು. ಗಣೇಶ ನೋಡೋ ಗೊತ್ತಾಗುತ್ತೆ ಯಾವ ರೀತಿ ಕೂತಿರುವಂಥದ್ದು ಅಂತ ಹೇಳುವಂಥದ್ದು. ಈ ರೀತಿ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಇವರು ಮಾಡುವಂಥದ್ದು. ಸಾಕಷ್ಟು ಚೆನ್ನಾಗಿ ಇವರು ಮಾಡ್ತಾರೆ. ಅಂದ್ರೆ ಈ ಬಾರಿ 17 ದಿನದಲ್ಲಿ ಇದನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ 47ನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ. ರಂಗಪೂಜೆ ನಡೆಯುತ್ತೆ, ಬೇರೆ ಬೇರೆ ವಿಶೇಷವಾದ ಧಾರ್ಮಿಕ ವಿಧಿವಿಧಾನ ಪೂಜೆಗಳು ನಡೆಯುವಂಥದ್ದು. ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಇವರು ಗಣೇಶ ವಿಸರ್ಜನೆ ಮಾಡೋ ಕೂಡ ಅದ್ದೂರಿಯಾಗಿ ಏನು ಮಡಿಕೇರಿ ದಸರಾ ಇರುತ್ತೆ ಆ ರೀತಿಯಲ್ಲಿ ಕಲಾಕೃತಿಗಳ ಮೂಲಕ ಈ ಗಣೇಶ ವಿಸರ್ಜನೆ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ವಿಶೇಷ ಅಲಂಕಾರ ಕೂಡ ನೋಡ್ಬೋದು. ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ. ಪ್ರತಿದಿನ ಸಂಜೆ ಪೂಜೆ ಕೂಡ ನಡೆಯುತ್ತೆ. ವಿಶೇಷವಾಗಿ ನೋಡ್ಲಿಕ್ಕೆ ಕೂಡ ಆಕರ್ಷಣೆ ಆಗಿರುವಂತಹ ಗಣೇಶ ಇದು. ಅದರಿಂದ ಸಾಕಷ್ಟು ಭಕ್ತಾದಿಗಳು ಕುತೂಹಲದಿಂದ ಕೂಡ ನೋಡ್ಲಿಕ್ಕೆ ಬರುವಂತದ್ದು. ಈಗ ಇವತ್ತು ರಂಗಪೂಜೆ ನಡೆಯುತ್ತೆ, ಅದೇ ರೀತಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ವಿಶೇಷ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸಾಕಷ್ಟು ಸುತ್ತಮುತ್ತಲಿನಿಂದ ಮಡಿಕೇರಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇದನ್ನ ದರ್ಶನವನ್ನು ಕೂಡ ಪಡೆಯುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಒಟ್ಟಾರೆ ಮಡಿಕೇರಿಯ ಈ ಶಾಂತಿನಿಕೇತನ ಯುವಕ ಸಂಘದ 47ನೇ ವರ್ಷದ ಈ ಗಣೇಶ ಪ್ರತಿಷ್ಠಾಪನೆಯಿಂದ ವಿಶೇಷವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.